ಇಂದು ನಾನು ರಥಸಪ್ತಮಿಯ ಮೂಲ ಒಳ ಅರ್ಥದ ಬಗ್ಗೆ ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ರಥಸಪ್ತಮಿ ಎಂದರೆ ನಾವು ಸಾಮಾನ್ಯವಾಗಿ ತಿಳಿದಿರುವಂತೆ ಸೂರ್ಯ ದೇವರ ಪೂಜೆ ಮಾಡುವ ಒಂದು ಹಬ್ಬ ಮಾತ್ರ ಅಲ್ಲ. ಇದು ಒಂದು ಜಾಗೃತಿಯ ದಿನ, ಒಂದು ಒಳಗಿನ ತಿರುವಿನ ದಿನ. ರಥಸಪ್ತಮಿ ಮಾಘ ಮಾಸದ ಶುಕ್ಲ ಸಪ್ತಮಿಯಂದು ಬರುತ್ತದೆ. ಈ ದಿನ ಸೂರ್ಯನು ತನ್ನ ರಥದಲ್ಲಿ 7 ಕುದುರೆಗಳೊಂದಿಗೆ ಸಂಚರಿಸುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. ಆದರೆ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಯಾವುದೇ ಕಥೆ ಅಥವಾ ದೇವತೆ ಕೇವಲ ಹೊರಗಿನ ವಸ್ತುವಲ್ಲ, ಅವುಗಳೆಲ್ಲವೂ ಒಳಗಿನ ಸಂಕೇತಗಳು. ರಥಸಪ್ತಮಿಯ ಒಳಗಿನ ಅರ್ಥ, ಇನ್ನರ್ ಲೈಟ್ ಪರ್ಸ್ಪೆಕ್ಟಿವ್ ಹೇಳೋದಾದರೆ, ಇಲ್ಲಿ ಸೂರ್ಯ ಅಂದರೆ ಆಕಾಶದಲ್ಲಿರುವ ಬೆಂಕಿಯ ಗೋಳವಲ್ಲ. ಸೂರ್ಯ ಅಂದರೆ ಜಾಗೃತಿ, ಅರಿವು, ಚೈತನ್ಯ. ರಥ ಎಂದರೆ ಈ ಮಾನವನ ದೇಹ. 7 ಕುದುರೆಗಳು ಅಂದರೆ ನಮ್ಮ ಇಂದ್ರಿಯಗಳು, ಉಸಿರು, ಮನಸ್ಸು, ಶಕ್ತಿ ಚಕ್ರಗಳು. ಸಾಮಾನ್ಯವಾಗಿ ಏನಾಗುತ್ತದೆ? ಇಂದ್ರಿಯಗಳು ನಮ್ಮನ್ನು ಎಳೆಯುತ್ತವೆ, ಮನಸ್ಸು ನಮ್ಮನ್ನು ಓಡಿಸುತ್ತದೆ. ಭಯ, ಅಭ್ಯಾಸ, ಅಹಂಕಾರ ಇವುಗಳೆಲ್ಲವೂ ಸಾರಥಿಗಳಾಗಿ ನಮ್ಮನ್ನು ನಡೆಸುತ್ತವೆ. ಆದರೆ ರಥಸಪ್ತಮಿ ಹೇಳುವುದೇನು? ಇಂದು ಸಾರಥಿಯಾಗಿ ಜಾಗೃತಿ ಬರುವ ದಿನ. ಜಾಗೃತಿ ಸಾರಥಿಯಾದಾಗ ಏನಾಗುತ್ತದೆ? ಜೀವನ ಇನ್ನು ನಮ್ಮನ್ನು ಎಳೆಯುವುದಿಲ್ಲ. ನಾವು ಜೀವನವನ್ನು ಅರಿವಿನಿಂದ ನಡೆಸುತ್ತೇವೆ. ಪ್ರತಿಕ್ರಿಯೆಯ ಬದಲು ಪ್ರತಿಬಿಂಬವಾಗುತ್ತವೆ. ಓಡಾಟದ ಬದಲು ಒಳನೋಟದಲ್ಲಿರುತ್ತೇವೆ. ಅಜಾಗೃತಿಯ ಬದಲು ಸ್ಪಷ್ಟತೆಯಲ್ಲಿರುತ್ತೇವೆ. ಇದೇ ರಥಸಪ್ತಮಿಯ ನಿಜವಾದ ಸಂದೇಶ. ಸೂರ್ಯೋಪಾಸನೆಯ ಒಳ ಅರ್ಥ. ಈ ದಿನ ಸೂರ್ಯನಿಗೆ ನೀರು ಅರ್ಪಿಸುವುದು, ಸೂರ್ಯನ ಕಡೆ ಮುಖ ಮಾಡಿ ನಿಲ್ಲುವುದು, ಇವೆಲ್ಲವೂ ಒಂದೇ ನೆನಪಿಗಾಗಿ. ನನ್ನೊಳಗೆ ಇರುವ ಬೆಳಕನ್ನು ನಾನು ಮರೆತಿದ್ದೇನೆ. ಸೂರ್ಯನನ್ನು ಬೇಡುವುದಲ್ಲ, ನನ್ನೊಳಗಿನ ಬೆಳಕನ್ನು ಗುರುತಿಸುವುದು. ರಥಸಪ್ತಮಿಯ ಸರಳ ಒಳ ಸಾಧನೆ. ಯಾವುದೇ ಪೂಜೆ ಇಲ್ಲದಿದ್ದರೂ ಸಾಕು. ಸ್ವಲ್ಪ ಸಮಯ ಮೌನವಾಗಿ ಕೂತು ಉಸಿರನ್ನು ಗಮನಿಸಿ. ಹೃದಯದ ಮಧ್ಯೆ ಒಂದು ತಾಪ, ಒಂದು ಬೆಳಕು ಇದೆ ಎಂದು ಅನುಭವಿಸಿ. ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಕೇವಲ ಅರಿವು ಮಾತ್ರ. ಇದೇ ಸಾಕು. ಅಂತಿಮ ಸಂದೇಶ. ರಥಸಪ್ತಮಿ ಒಂದು ದಿನದ ಹಬ್ಬವಲ್ಲ, ಇದು ಒಂದು ನೆನಪು. ಜಾಗೃತಿ ಬಂದ ದಿನವೇ ನಿಜವಾದ ರಥಸಪ್ತಮಿ. ಒಳಗಿನ ಸೂರ್ಯೋದಯವಾದ ದಿನವೇ ನಿಜವಾದ ಶುಭಾರಂಭ. ನಿಮ್ಮೊಳಗಿನ ಬೆಳಕು ಏಳಲಿ. ಅಂತರಂಗದ ಜಾಗೃತಿ ದಾರಿ ತೋರಿಸಲಿ. ಶುಭವಾಗಲಿ. ಶುಭೋದಯ. ಶುಭ ದಿನ.